ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜಾಜಿನಗರ ಶಿವನಹಳ್ಳಿ ಬ್ರಿಡ್ಜ್ ಫುಟ್ಪಾತ್ ಅತಿಕ್ರಮಣದ ಹಿನ್ನೆಲೆ ಪಾದಚಾರಿಗಳಿಗೆ ಫುಟ್ಪಾತ್ ಇಲ್ಲ, ರಸ್ತೆ ಮಧ್ಯದಲ್ಲೇ ನಡೆದುಕೊಂಡು ಹೋಗಬೇಕಾಗಿದೆ. ಫುಟ್ಪಾತ್ ಮೇಲೆ ಕಾರು, ಬೈಕ್, ಲಾರಿ ಅಕ್ರಮ ಪಾರ್ಕಿಂಗ್ ಆಗಿದೆ. ರಾಜಾಜಿನಗರದ ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಆಗಿರುವಂತಹ ಅತಿಕ್ರಮಣ ಇದು ಸ್ಥಳೀಯರದ್ದೇ ದರ್ಬಾರಾಗಿ ಹೋಗಿದೆ. ನಿಯಮಗಳಿಗೆ ಬೆಲೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ವೇಗದ ವಾಹನಗಳ ನಡುವೆ ಜೀವ ಕೈಯಲ್ಲಿ ಹಿಡಿದು ಸಂಚಾರವನ್ನ ಮಾಡಬೇಕಾಗಿದೆ. ಅಧಿಕಾರಿಗಳ ಕಣ್ಣು ಹಾಗಾದ್ರೆ ಈ ಕಡೆ ಬೀಳೋದಿಲ್ವಾ? ಫುಟ್ಪಾತ್ ವಾಹನಗಳ ಪಾರ್ಕಿಂಗ್ ತಾಣವಾಗಿದೆಯಾ? ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವಾಹನಗಳನ್ನ ನಿಲುಗಡೆ ಮಾಡಿದ್ದಾರೆ, ವಾಹನಗಳನ್ನ ಯಾವ ರೀತಿಯಾಗಿ ನಿಲ್ಲಿಸಿದ್ದಾರೆ ಅಂತ. ಜಿಬಿಎ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಪಾದಚಾರಿಗಳ ಜೀವದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಜಾಸ್ತಿ ವೆಹಿಕಲ್ಗಳೇನಾದ್ರೂ ಬಂತು, ವಾಹನಗಳು ಬಂತು ಅಂತ ಹೇಳಿದ್ರೆ ನಡೆದುಕೊಂಡು ಹೋಗೋರು ಸೈಡ್ಗೆ ಹೋಗೋಣ ಅಂತ ಹೇಳಿದ್ರೆ ಅಲ್ಲಿ ವೆಹಿಕಲ್ಗಳ ಪಾರ್ಕಿಂಗೇ ಇದೆ. ಹಾಗಾಗಿ ಪಾದಚಾರಿಗಳಿಗೆ ಇದು ಬಹಳಷ್ಟು ಸಮಸ್ಯೆಯನ್ನ ತಂದೊಡ್ಡತ್ತೆ. ಜಸ್ಟ್ ಮಿಸ್ ಆಯಿತು ಅಂತ ಹೇಳಿದ್ರೆ ಅಪಘಾತ ಗ್ಯಾರಂಟಿ ಅನ್ನುವಂಥ ಆತಂಕದಲ್ಲೇ ಜನರು ಓಡಾಡಬೇಕಾಗಿದೆ. ರಾಜಾಜಿನಗರದ ಶಿವನಹಳ್ಳಿ ಬ್ರಿಡ್ಜ್ ಕೆಳಗೆ ಸಾರ್ವಜನಿಕರು ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಪಾರ್ಕಿಂಗ್ ಅನ್ನ ತೆರವುಗೊಳಿಸಿ ಫುಟ್ಪಾತ್ ಮುಕ್ತಗೊಳಿಸುವಂತೆ ಒತ್ತಾಯ ಕೇಳಿಬಂದಿದೆ. ಅಧಿಕಾರಿಗಳು ಯಾವಾಗ ಎಚ್ಚೆತ್ತುಕೊಳ್ತಾರೆ ಕಾದು ನೋಡಬೇಕಿದೆ. ಒಟ್ಟಾರೆ ಪಾದಚಾರಿಗಳಿಗೆ ನಡೆದುಕೊಂಡು ಹೋಗೋದಕ್ಕೆ ಇಲ್ಲಿ ಫುಟ್ಪಾತೇ ಇಲ್ಲ, ರಸ್ತೆಯ ಮಧ್ಯದಲ್ಲೇ ನಡೆದುಕೊಂಡು ಹೋಗಬೇಕಾಗಿರುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಬೀಳುತ್ತಿದೆ. ಡಮ್ ಡಮ್ ಡಮ್